ಯೇಸು ಕ್ರಿಸ್ತನ ಉನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಅನುಗ್ರಹಿಸಿಕೊಟ್ಟಂತ ಮತ್ತೊಂದು ನೂತನ ದಿನಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಿ? ಆಮೇನ್. ಯಾಕೆ? ದೇವರು ನೂತನ ದಿನವನ್ನು ಅನುಗ್ರಹಿಸಿ ತನ್ನ ಚಿತ್ತವನ್ನು ನಮ್ಮ ಮೂಲಕ ನೆರವೇರಿಸಿಕೊಳ್ಬೇಕೆಂಬುದಾಗಿ ದಿನವನ್ನು ಅನುಗ್ರಹಿಸಿ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ನೆನ್ನೆ ಇದ್ದಂಥವ್ರು ಈ ದಿನ ಇಲ್ಲ. ಕಳೆದ ರಾತ್ರಿಯಲ್ಲಿ ನಿದ್ರೆಯಲ್ಲಿಯೇ ಅನೇಕರು ಮರಣಿಸಿರ್ಬೋದು, ಹೌದಲ್ವಾ? ಆದರೆ ನಿನ್ನನ್ನು ನನ್ನನ್ನು ಪ್ರೀತಿಸ್ತಾ ಇರುವಂಥ ದೇವರು ಮತ್ತೊಂದು ದಿನವನ್ನು ಕೊಟ್ಟಿದ್ದಾರೆ. ಸಂತೋಷವಾಗಿ ಈ ದಿನವನ್ನು ನಾವು ಪ್ರಾರಂಭಿಸಲಿಕ್ಕೆ ಆತನು ತನ್ನ ವಾಕ್ಯದ ಮೂಲಕ ನಾವೆಷ್ಟೋ ಬಲಪಡಿಸ್ಬೇಕೆಂಬುದಾಗಿ ಎದುರು ನೋಡ್ತಾ ಇರುವಾಗ, ಹಾಗಿದ್ರೆ ಈ ದಿನ ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಆಮೇನ್. ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತೆ. ಯಾವಾಗ? ನನ್ನ ಕ್ರಿಸ್ತೇಸುವಿನ ಕೃಪೆ ನಮ್ಮ ಮೇಲೆ ಇದ್ದಾಗ. ಆಮೇನ್. ಅನೇಕ ಸಂದರ್ಭದಲ್ಲಿ ನಾವು ಬಲಹೀನರಾಗ್ತೇವೆ, ಮಾನಸಿಕವಾಗಿ ಬಲಹೀನರಾಗ್ತೇವೆ, ಶಾರೀರಿಕವಾಗಿ ಬಲಹೀನರಾಗ್ತೇವೆ, ಆಧ್ಯಾತ್ಮಿಕವಾಗಿ ಬಲಹೀನರಾಗ್ತೇವೆ, ಬಲಹೀನತೆಯಲ್ಲಿ ಬಿದ್ದು ಬಿಡ್ತೇವೆ. ಪ್ರಿಯರೇ, ಈ ಶರೀರಕ್ಕೆ ಆಹಾರ ಸರಿಯಾಗಿ ಸಿಗದೆ ಯಾವ ರೀತಿ ಬಲಹೀನವಾಗಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲವೋ, ಒಂದು ರೋಗಿಗಳಾಗಿ ಬಿದ್ದು ಬಿಡ್ತೇವೋ, ಮಾನಸಿಕವಾಗಿ ಅನೇಕರು ಆಲೋಚನೆಗಳ ಮೂಲಕ, ಚಿಂತೆಗಳ ಮೂಲಕ ಯೋಚಿಸಿ ಚಿಂತಿಸಿ ಮಾನಸಿಕವಾಗಿ ಬಲಹೀನರಾಗಿ ಬಿಡ್ತಾರೆ. ಏನು ಮಾಡ್ಲಿಕ್ಕೂ, ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೂ, ಇನ್ನು ಜೀವನ ಮಾಡಬೇಕು ಅನ್ನೋದಕ್ಕೂ ತುಂಬಾ ಬಲಹೀನರಾಗ್ಬಿಡ್ತಾರೆ. ಪ್ರಿಯ, ಅದಕ್ಕಾಗಿ ಮಾನಸಿಕವಾಗಿ ಎಷ್ಟೋ ಜನ ಬಲಹೀನರಾಗಿ ಬದುಕಲಿಕ್ಕೆ ಇಷ್ಟವಿಲ್ಲದೆ ಅನೇಕರು ಮರಣಿಸ್ತಾ ಇದ್ದಾರೆ, ಹೌದಲ್ವಾ? ಆದ್ರೆ ಆತನ ಮಕ್ಕಳಾದಂತ ನನ್ನನ್ನು ದೇವರು ಹೇಳ್ತಾ ಇದ್ದಾರೆ, ದೇವರು ಮಾತು ಕೊಡ್ತಾ ಇದ್ದಾರೆ, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತೆ. ಯಾವಾಗ ಗೊತ್ತಾ? ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತೆ. ಯಾವ ಬಲಹೀನತೆಯಲ್ಲಿ ನೀವು ಬಿದ್ದಿದ್ದೀರೋ, ಬಲಪಡಿಸುವ ಆತನೊಬ್ಬನಿದ್ದಾನೆ, ಆತನೇ ಕ್ರಿಸ್ತ ಯೇಸುವು ಎಂಬುದಾಗಿ ನಾನು ಜ್ಞಾಪಕ ಮಾಡಿಕೊಳ್ತಾ ಇದ್ದೇನೆ. ಯಾವ ಬಲಹೀನತೆಯಲ್ಲಿ ಇದ್ದೀರಿ, ಯಾವ ಚಿಂತೆಯಲ್ಲಿದ್ದೀರಿ, ಯಾವ ನಷ್ಟದಲ್ಲಿ ಬಿದ್ದಿದ್ದೀರಿ, ಅದು ಶಾರೀರಿಕ ಬಲಹೀನತೆ ಆಗಿರ್ಬೋದು, ಅದು ಅನಾರೋಗ್ಯದಲ್ಲಿ ನೀನು ಬಲಹೀನನಾಗಿರ್ಬೋದು, ಮಾನಸಿಕ ಖಿನ್ನತೆಗೊಳಪಟ್ಟು ನಿರ್ಧಾರಗಳು ತೆಗೆದುಕೊಳ್ಳಲಾದಂಥ ಸ್ಥಿತಿಯಲ್ಲಿ ನೀನಿರಬಹುದು. ಆಧ್ಯಾತ್ಮಿಕವಾಗಿ ವೃದ್ಧಿಯಾಗದೆ ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ, ಕ್ಷಮಾಪಣೆಯಲ್ಲಿ, ದೇವರ ಒಂದು ಸನ್ನಿಧಾನದಲ್ಲಿ ಬಲವಾಗಿ ವೃದ್ಧಿಯಾಗಂಥ ಸ್ಥಿತಿಯಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಟು ಪಾಪದಲ್ಲಿ ನೀನು ಬಿದ್ದು ಆಧ್ಯಾತ್ಮಿಕತೆಯಲ್ಲಿ ನೀವು ಬಲಹೀನನಾಗಿ ಬಿದ್ದು ಹೋಗಿರಬಹುದು. ಆದರೆ ದೇವರು ವಾಗ್ದಾನ ಮಾಡ್ತಿದ್ದಾರೆ, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತೆ. ಯಾವಾಗ ಗೊತ್ತಾ? ನೀನು ಆತನ ಬಳಿಗೆ ಬಂದಾಗ, ಆತನಲ್ಲಿ ನೀನು ನಂಬಿಕೆ ಇಟ್ಟಾಗ, ಆತನಲ್ಲಿ ನೀನು ಭರವಸೆಯಿಂದ, ಭಯ ಭಕ್ತಿಯಿಂದ ಇದ್ದಾಗ. ಆಮೇನ್. ಎಸ್, ನಾ ದೇವರು ಮತ್ತೊಂದು ಅವಕಾಶ ಕೊಡ್ತಾ ಇದ್ದೇನೆ. ಪ್ರಿಯ ಮಗಳೇ, ಪ್ರಿಯ ಮಗನೇ, ನಾನು ನಿನ್ನ ಎದುರು ನೋಡ್ತಾ ಇದ್ದೇನೆ. ನನ್ನ ಕೃಪೆ ತಲಾಂತರಕ್ಕೂ ನಿನ್ನ ಮೇಲೆ ಯಾವಾಗಲೂ ಇದೆ. ನೀನೇ ನನ್ನಿಂದ ದೂರವಾಗ್ತಾ ಇದೆಯಾ? ಬಾ ನನ್ನ ಸನ್ನಿಧಾನಕ್ಕೆ, ಬಾ ನನ್ನ ಬಳಿಗೆ. ಇನ್ನೆಲ್ಲ ಬಲಹೀನತೆಯನ್ನು ಬಲವಾಗಿ ನಾನು ನಿನ್ನನ್ನು ಮಾರ್ಪಡಿಸ್ತೇನೆ. ಅನೇಕರ ಮಧ್ಯದಲ್ಲಿ ಬಲಹೀನನು ಎಂಬುದಾಗಿ ಅಂದುಕೊಳ್ತಾ ಇದ್ದಾರೇನು? ಏನು ಗೊತ್ತಿಲ್ಲ ಎಂಬುದಾಗಿ ಅಂದುಕೊಳ್ತಾ ಇದ್ದೀನಿ. ಅಪ್ಪ, ಇಷ್ಟು ಓದಿದ್ರು ಏನೋ ಬುದ್ಧಿ ಕೂಡ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೇನು? ಆ ಮಾತಿಗೆ ನೀನು ಕುಗ್ಗಿ ಹೋಗಿರ್ಬೋದು. ಆ ಮಾತಿಗೆ ನೀನು ಮತ್ತೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ, ಮತ್ತೆ ಒಂದು ಪ್ರಯತ್ನ ಪಡಲಿಕ್ಕೆ ನೀನು ಭಯಭೀತನಾಗಿದೆಯೇನು? ಮತ್ತೆ ಅನೇಕರು ಅದೇ ಮಾತನಾಡ್ತಾರೇನು? ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೂ ಭಯ ನಿಮ್ಮನ್ನು ಆವರಿಸಿಕೊಳ್ತಾ ಇದೆಯೇನು? ಯಾಕಂದ್ರೆ ಆ ಬಲಹೀನತೆ ಮೂಲಕವಾಗಿ. ಅದೇ ದೇವರು ಹೇಳ್ತಾ ಇದ್ದಾರೆ, ಮಗಳೇ, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತೆ. ಯಾವ ಬಲಹೀನತೆ ಆದ್ರೂ ಪರವಾಗಿಲ್ಲ, ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಆತನು ಬಲಪಡಿಸುವ ಆತನು ಪರಾಕ್ರಮಶಾಲಿಯಾದಂಥ ದೇವರು. ಆಮೇನ್. ಅದಕ್ಕಾಗಿ ದೇವರ ಸಮ್ಮುಖಕ್ಕೆ ಬರೋಣ, ಆತನ ಕೃಪೆಯನ್ನು ಬೇಡಿಕೊಳ್ಳೋಣ. ಅಪ್ಪ, ಈ ಒಂದು ವಿಚಾರದಲ್ಲಿ ನಿನ್ನ ಕೃಪೆ ನನಗೆ ಬೇಕು. ನಿನ್ನ ಕೃಪೆ ನಿಮಿತ್ತ ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ಕೃಪೆಯಲ್ಲಿ ನನ್ನ ಬಲಪಡಿಸಪ್ಪ. ನನಗೆ ನಿನ್ನ ಕೃಪೆ ಬೇಕು ಸ್ವಾಮಿ. ನಿನ್ನ ಕೃಪೆಯಲ್ಲಿ ನನ್ನನ್ನು ನಿಲ್ಲಿಸು ಸ್ವಾಮಿ. ಸಹಾಯ ಮಾಡು ಕರ್ತನೆ.
ಬಲಹೀನಳಾಗಿದ್ದೇನಪ್ಪ, ಬಲಹೀನನಾಗಿ ಬಿಟ್ಟಿದ್ದೇನೆ ಸ್ವಾಮಿ. ಏಳಲಾರದಂಥ ಸ್ಥಿತಿಯಲ್ಲಿ ಬಿದ್ದು ಬಿಟ್ಟಿದ್ದೇನಪ್ಪ. ನನ್ನ ಎಬ್ಬಿಸುವಂಥವ್ರು ಯಾರೂ ಇಲ್ಲ. ನೀನೇ ನನಗೆ ಬಲವನ್ನು ಒದಗಿಸಿಕೊಡು, ಶಕ್ತಿಯನ್ನು ಒದಗಿಸಿಕೊಡು. ಚೈತನ್ಯ ಸ್ವರೂಪರ ಅಂತ ನೀನು ನನ್ನನ್ನು ಚೈತನ್ಯಪಡಿಸು ಸ್ವಾಮಿ. ಬಲವಾಗಿ ನಿಲ್ಲಿಸಪ್ಪ ಎಂಬುದಾಗಿ ನೀವು ಕೇಳಿಕೊಂಡಾಗ ದೇವರು ನಿಮ್ಮನ್ನು ದೂರ ತಳ್ಳಿಬಿಡುವುದಿಲ್ಲ. ಮನುಷ್ಯರ ಮಾತುಗಳು ನಿಮ್ಮನ್ನು ಬಲಹೀನರಾಗಿ ಕೃಂಗಿಸಿ ಬಿಟ್ಟಿದೆಯೇನೋ, ಕುಗ್ಗಿಸಿ ಬಿಟ್ಟಿದೆಯೇನೋ. ಆದರೆ ದೇವರ ಮಾತು ನಿಮ್ಮನ್ನ ಬಲಪಡಿಸುವಂತಾಗಿದೆ. ಜೀವವುಳ್ಳ ಮಾತು ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಏನೇ ಬಲಹೀನತೆಗಳು ದೇವರ ಸಮ್ಮುಖಕ್ಕೆ ಬಂದು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ದೇವರು ಖಂಡಿತವಾಗಿ ನಿಮ್ಮನ್ನು ಬಲಪಡಿಸುತ್ತಾರೆ. ನನ್ನ ಕುಟುಂಬದಲ್ಲಿ ಯಾರು ಬಲಹೀನರಾಗಿರ್ಬೋದು, ಯಾವ ಬಲಹೀನತೆ ಆಗಿರ್ಬೋದು, ದೇವರು ನಿಮ್ಮನ್ನು ಬಲಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾಂತ ದೇವರೇ, ಉನ್ನತರೇ, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಕೃಪೆ ನಿಮಿತ್ತ ಮಾತ್ರವೇ ಸಾಧ್ಯ ಎಂಬುದಾಗಿ ವಾಕ್ಯದ ಮೂಲಕ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಉದಯ ಕಾಲದಲ್ಲಿ ಯಾರ್ಯಾರು ಯಾವ್ಯಾವ ಬಲಹೀನತೆಯಲ್ಲಿ ಮಾನಸಿಕವ ಆಧ್ಯಾತ್ಮಿಕವಾಗಿ ಕುಗ್ಗಿ ಹೋಗಿದಾರೋ, ಬಿದ್ದು ಹೋದಂಥ ಸ್ಥಿತಿಯಲ್ಲಿದ್ದಾರೋ ಅವರೆಲ್ಲರೂ ನಿನ್ನ ಬಲದಿಂದ ತುಂಬಿಸಿ ಮೇಲೆಬ್ಬಿಸಿ ನಡೆಸು ಸ್ವಾಮಿ. ಸಾಕ್ಷಿಯಾಗಿ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಬೇಡಿ ಹೊಂದಿಕೊಂಡುವೆ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.